ನಾಗವಲ್ಲಿ ಸುತ್ತಮುತ್ತ ಗ್ರಾಮಸ್ಥರಿಗೆ ಚಿರತೆ ಕಾಟ. ಚಿರತೆ ಓಡಾಟದಿಂದ ಜನರಲ್ಲಿ ಹೆಚ್ಚಿದ ಆತಂಕ. ತುಮಕೂರು ಗ್ರಾಮಾಂತರ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಚಿರತೆ ಕಾಟ ಹೆಚ್ಚಾಗಿದ್ದು ಜನರಲ್ಲಿ ದಿನೇ ದಿನೇ ಆತಂಕ ಹೆಚ್ಚಾಗ್ತಿದೆ. ಇತ್ತ ನಾಗವಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿಯೂ ಚಿರತೆ ಕಾಟ ಶುರುವಾಗಿದ್ದು ಮನೆಯಿಂದ ಹೊರಬರಲು ಭಯಪಡುವಂತಾಗಿದೆ. ನಿನ್ನೆ ರಾತ್ರಿ ನಾಗವಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮಸಂದ್ರ ಗ್ರಾಮದ ವಿರೂಪಾಕ್ಷಪ್ಪ ಎಂಬುವವರ ತೋಟದ ಮನೆ ಬಳಿ ಚಿರತೆ ಕಂಡುಬಂದಿದ್ದು ಚಿರತೆ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿರತೆ ಓಡಾಟ ಕಂಡು ಮನೆಯವರು ಮನೆಯಿಂದ ಹೊರಬರಲು ಭಯಪಡುವಂತಾಗಿದೆ. ಇನ್ನು ರಾತ್ರಿ ವೇಳೆ ತೋಟಕ್ಕೆ ನೀರನ್ನ ಹಾಯಿಸಲು ಹೋಗಲು ರೈತರು ಭಯಪಡ್ತಾ ಇದ್ರು. ಕೂಡಲೇ ಚಿರತೆ ಸೆರೆಗೆ ಬೋನನ್ನ ಇರಿಸುವಂತೆ ಒತ್ತಾಯ ಮಾಡಿದ್ದಾರೆ. ಇನ್ನು ಕಳೆದ 2 ತಿಂಗಳ ಹಿಂದೆಯಷ್ಟೇ ಇದೇ ಗ್ರಾಮದಲ್ಲಿ ಚಿರತೆಯೊಂದು ಮೇಕೆಯನ್ನ ಎಳೆದೊಯ್ದು ಭಕ್ಷಿಸಿತು. ಇದರಿಂದ ಭಯಭೀತರಾಗಿದ್ದ ರೈತರು ಚಿರತೆಯನ್ನ ಸೆರೆ ಹಿಡಿಯುವಂತೆ ಮನವಿಯನ್ನ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ತುಮಕೂರು ಗ್ರಾಮಾಂತರ ಭಾಗದ ಬೆಳ್ಳಾವಿ ಊಡ್ಗೆರೆಯಲ್ಲಿ ಬೋನ್ಗಳನ್ನ ಇರಿಸಲಾಗಿದೆ. ಅಲ್ಲಿ ಬೋನಿಗೆ ಚಿರತೆ ಬಿದ್ದ ಬಳಿಕ ತಂದು ಇಲ್ಲಿ ಬೋನನ್ನ ಇರಿಸುತ್ತೇವೆ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಉಡಾಫಿಯಾಗಿ ಉತ್ತರಿಸುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ಥಳದಲ್ಲಿ ಈ ಜಾಗ ಕಾಣ್ತಿದೆಯಲ್ಲ, ಇದೇ ಸ್ಥಳದಲ್ಲಿ ಮೇಕೆಯನ್ನು ತಿಂದು ಹೋಗಿತ್ತು. ಅವಾಗಲೂ ಸಹ ಅರಣ್ಯ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದು. ಅವಾಗಲೂ ಇನ್ನು 1 ವಾರದಲ್ಲಿ ಬೋನ್ ತಂದಿಡ್ತೀವಿ ಅಂತ ಹೇಳಿದ್ರು. ಯಾವುದೇ ಥರ ಸ್ಪಂದನೆ ಮಾಡಿಲ್ಲ ಅರಣ್ಯ ಅಧಿಕಾರಿಗಳು. ಬೆಳ್ಳಾವಿಲಿದೆ ಅಂತೇಳಿ ಉಡಾಫೆ ಉತ್ತರ ಕೊಡ್ತಾರೆ. ಈ ಭಾಗದ ಜನಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೇರವಾಗಿ ಅರಣ್ಯ ಇಲಾಖೆನೇ ಹೊಣೆ ಕೊಟ್ಟರು. ಆದರೂ ಮನವಿ ಕೊಟ್ಟರು ಕೂಡ ಅವರು ಏನು ಲೆಕ್ಕಕ್ಕೆ ಕಾಣದಂಗೆ ಇವತ್ತು ಈ ದಿನ ನಿನ್ನೆ ರಾತ್ರಿ ಈ ಥರ ಘಟನೆ ನಡೆದಿದೆ. ಈಗಲೂ ಕೂಡ ನಿಮ್ಮ ಮನವಿಗೆ ಸ್ಪಂದಿಸ್ತಾರೆ ಅಂತ ಈಗಲಾದ್ರೂ ಗ್ಯಾರಂಟಿ ಇದೆಯಾ ಅಂತ ಅನ್ಕೊಂಡಿದೀವಿ. ನಾಳೆ ಸ್ಪಂದಿಸ್ತಲೇ ಇಲ್ಲ ಅಂದ್ರೆ ಸೋಮವಾರ ಉಗ್ರ ಹೋರಾಟಕ್ಕೆ ನಾವೆಲ್ಲ ರೆಡಿ ಆಗ್ತೀವಿ. ಇಲ್ಲಿ ಫಾರೆಸ್ಟ್ ಅರಣ್ಯ ಇಲಾಖೆ ಆಫೀಸ್ ಮುಂದೆ ಮಾಡ್ತಾರೆ. ಅಧಿಕಾರಿ ಆಫೀಸ್ ಮುಂದೆ ಧರಣಿ ಕೊಡ್ತೀವಿ. ನಾಗವಲ್ಲಿ ವ್ಯಾಪ್ತಿಯಲ್ಲಿ ಚಿರತೆ ಕಾಟ ಹೆಚ್ಚಾಗಿದ್ದು ಇನ್ನಾದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಬೋನ್ಗಳನ್ನ ಇರಿಸಿ ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಶ್ರೀನಿವಾಸ್ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.